ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಸದ್ಗುರುಗಳಾದಂಥ ಶ್ರೀಕೃಷ್ಣನವರು. PG in Communication Science, trained in Theatre Arts from prestigious National School of Drama. ಅದಕ್ಕಿಂತ ಮೇಲಾಗಿ ಭದ್ರಗಿರಿ ಅಚ್ಯುತ್ ದಾಸ್ ಅವರಿಂದ ಹರಿಕಥೆಯನ್ನ ಮಾಡುವ ಕಲೆಯನ್ನ ಕರಗತ ಮಾಡಿಕೊಂಡಂಥವ್ರು. ಸದ್ಗುರುಗಳಾದಂಥ ಗುರುಗಳಿಂದ ಅವರು ದೀಕ್ಷೆ ಪಡೆದು ಇವತ್ತು ಕಣ್ಣೂರಿನಲ್ಲಿರುವಂಥ ಶಾಂತಿಕುಟೀರವನ್ನ ನಡೆಸ್ತಾ ಇದ್ದಾರೆ. ಜನಸಾಮಾನ್ಯರಲ್ಲಿ ಆಧ್ಯಾತ್ಮದ ಬೀಜವನ್ನ ಬಿತ್ತಿ ಬೆಳೆದು ಅವರಲ್ಲಿ ಸದ್ಗುಣ, ಸದ್ಭಕ್ತಿ, ಸದ್ಭಾವನೆಯನ್ನ ತುಂಬುವಂತ ಉತ್ತಮ ಉತ್ಕೃಷ್ಟ ಕೆಲಸವನ್ನ ಕೈಂಕರ್ಯವನ್ನ ಮಾಡ್ತಾ ಇದ್ದಾರೆ. ಸ್ವಾಗತ ಶ್ರೀಕೃಷ್ಣ ಅವರೇ. ನಮಸ್ಕಾರ. ನಮಸ್ಕಾರ. ನೀವು ಹೋದ್ಸಲ ವಾರ್ಕರಿಯರ ಬಗ್ಗೆ, ಭಕ್ತಿಯ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ಈ ಸಲ ವಾರ್ಕರಿಯರು ಪಂಢರಪುರಕ್ಕೆ ಹೋಗ್ತಾರೆ, ಆದ್ರೆ ಪಂಢರಪುರ ಪುರಂದರ ದಾಸರು ಕೂಡ ಪುರಂದರ ವಿಠಲ ಅಂತ ಅವರು ತಮ್ಮ ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ದಾಸರಲ್ಲಿ ದಾಸರು ಅಂತಂದ್ರೆ ದಾಸಶ್ರೇಷ್ಠರು ಯಾರು ಅಂದ್ರೆ ಪುರಂದರ ದಾಸರು. ಇದನ್ನ ನಾವು ಮಕ್ಕಳಿದ್ದಾಗ್ಲಿಂದ ಕೇಳ್ಕೊಂಡು ಬಂದಿದ್ದೀವಿ. ಅವರ ಬಗ್ಗೆ ಅಂದ್ರೆ 4,75,000 ಕೀರ್ತನೆಗಳನ್ನ ಬರೆದಂತ ದಾಖಲೆ ಅವ್ರದ್ದು. ಒಂದು ಕಡೆಗೆ ಅಧ್ಯಾತ್ಮ, ಇನ್ನೊಂದು ಕಡೆಗೆ ಸಾಹಿತ್ಯ, ಇನ್ನೊಂದು ಸಂಗೀತ, ಈ ಮೂರರ ಸುಂದರ ಸಂಗಮ ಅಂತಂದ್ರೆ ನಮ್ಮ ಪುರಂದರ ದಾಸರು. ಆ ಪುರಂದರ ದಾಸರು ಹಾಡಿ ಹೊಗಳಿದಂಥ ವಿಠಲನ ಇದನ್ನ ಕೇಳಿದ್ರೆ ಬಹುಶಃ ಅವರು ಸಂಸ್ಕೃತದಲ್ಲಿದ್ದಂಥ ಎಲ್ಲಾ ತತ್ವಜ್ಞಾನವನ್ನ ಆ ತಮ್ಮ ಕನ್ನಡದ ತತ್ವ ಪದಗಳಲ್ಲಿ ತುಂಬಿದಾರೇನೋ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಇಂಥ ಅದ್ಭುತವಾದಂತಹ ಪುರಂದರ ದಾಸರ ಒಂದು ಪದವನ್ನ ಹಾಡಿ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮನವಿ. ನಮಸ್ಕಾರ, ಹೇಳಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕನ್ನೂರ ಗ್ರಾಮಾಧಿವಾಸಂ ಸಮುತ್ಥಾಯ ಪ್ರಾತಃ ಹೃದಿ ವಂದನೀಯಂ ದೃಢಂ ಭಕ್ತಿಮಾಸ್ಥಾಯ ಗುರೋರ್ ಸ್ವಾತ್ಮನಿಷ್ಠಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಗುರೋರ್ ಸಿದ್ಧರಾಮೈಕನಿಷ್ಠಂ ಸುಶಿಷ್ಯಂ ಜನಾನಾಂ ಪ್ರಿಯಂ ದುರ್ಜನಾನಾಮಪಿ ಉದ್ಧಾರಣಂ ಸುಪ್ರೀತಿದಾನೇನ ಜಿತಂ ಸರ್ವಲೋಕಂ ನಮಾಮೈಕ್ಯ ಭಕ್ತ್ಯಾ ಶ್ರೀ ಗಣೇಶಾಭಮೂರ್ತಿಂ ನಮಾಮೈಕ್ಯ ಭಕ್ತ್ಯಾ ಶ್ರೀ ಗಣೇಶಾಭಮೂರ್ತಿಂ. ಶ್ರೀ ಗುರುಭ್ಯೋ ನಮಃ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ದಾಸರೆಂದರೆ ಪುರಂದರ ದಾಸರು ಎಂಬ ಖ್ಯಾತಿ ಪಡೆದ ನವಕೋಟಿ ನಾರಾಯಣ ಆಗಿರ್ತಕ್ಕಂತಹ ಎಲ್ಲವನ್ನೂ ತ್ಯಜಿಸಿ ಲಜ್ಜೆಯನ್ನು ಬಿಟ್ಟು ಗೆಜ್ಜೆಯನ್ನು ಕಟ್ಕೊಂಡು ಭಗವಂತನ ನಾಮಾವಲಿಯನ್ನ, ಭಗವಂತನ ನಾಮಸ್ಮರಣೆಯನ್ನ, ಅವನ ಕೀರ್ತಿಯನ್ನ, ಅದರ ಗುಣಗಾನವನ್ನ ಮಾಡಿರ್ತಕ್ಕಂತಹ ಪುರಂದರ ದಾಸರ ಒಂದು ಕೃತಿ ಇವತ್ತು ಸೇವೆಗೆ ತಕ್ಕೊಂಡಿದ್ದೇನೆ. ಯಾತರ ಖಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ, ಯಾತರ ಖಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ, ಯಾತರ ಖಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ, ಬರು ಮುಂದ ಏನು ತಂದಿ ಬರಬರ್ಸ ಎಲ್ಲವೂ ನಂದಂದಿ,
ಬರು ಮುಂದೆ ತಂದಿ ಬರಬರ್ತ ಎಲ್ಲವೂ ನಂದಂದಿ. ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ, ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ಬಳಲಿ ಅಳು ಮಾರಿಗೆ ಬಂದಿ. ಯಾತರ ಕಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ. ಯಾತರ ಕಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ. ಎಷ್ಟು ಮಾಡಿದ್ರು, ಎಷ್ಟು ಬಡಬಡ್ಕೊಂಡು ಪ್ರಪಂಚ ಸಂಸಾರ ಮಾಡಿದ್ರು ಒಂದಿನ ಹೋಗೋದು ಲಟ್ಪೇಟಿ. ಯಾವುದು ಶಾಶ್ವತ ಇಲ್ಲ, ಯಾವುದು ಪರ್ಮನೆಂಟ್ ಇಲ್ಲ. ಏನೇನು ಮಾಡಿದ್ದು, ಏನೇನು ಗಳಿಸಿದ್ದು, ಏನೇನು ಮಾಡ್ಬೇಕದು ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ಹೋಗೋದಲ್ಲಪ್ಪ ಒಂದ್ ದಿವ್ಸ. ಯಾತಕ್ಕೆ ಕಟ್ಬಿಟ್ಟು? ಹಾಗಾದ್ರೆ ನಮ್ಮ ಜೀವನೋಪಾಯ ಆಗ್ಲಿ ಬೇರೆ ಯಾವ್ದು ಕೆಲಸ ಮಾಡ್ಲೇಬಾರ್ದೇನು? ಹಾಗೆ ದಾಸರ ಆಶೆ ಇಲ್ಲ. ನಮ್ಮ ಮಹಾರಾಜ್ ಹೇಳ್ತಾ ಇದ್ರು, ಎಷ್ಟು ಬೇಕು ಒಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ? ಎಷ್ಟು ಬೇಕು? ಅನ್ನ ವಸ್ತ್ರ ನಿವಾರ. ಅಂದ್ರೆ ಒಂದು ತಲೆ ಮೇಲೆ ಒಂದು ಸೂರು ಬೇಕು, ಸೆಂಟರ್ ಬೇಕು, ಕುಣ್ಲಿಕ್ಕೆ ಒಳ್ಳೆ ಆಹಾರ ಬೇಕು, ಡೀಸೆಂಟ್ ಆಗಿ ನೋಡ್ಲಿಕ್ಕೆ ಒಂದು ಒಳ್ಳೆ ಶರೀರವನ್ನ ಮಾನ ಮುಚ್ಚಲಿಕ್ಕೆ ಬಿಟ್ಟು ಮತ್ತೆ ಬೇಕಾಗ್ತದ? ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಬಲಿ ಕಂಬಳಿ ರಾ ಮಿಕ್ಕಿದ್ದೆಲ್ಲ ಜಾಸ್ತಿ. ಬರುವಾಗ ಏನೇನು ತಂದಿಲ್ಲ, ನಾ ಹೋಗುವಾಗ ಏನೇನು ಒಯ್ಯುವುದಿಲ್ಲ, ಇರಿರ್ತ ಎಲ್ಲವನ್ನು ನಾನು ಬೇಕು, ಇದು ಬೇಕು, ಎಲ್ಲ ಬೇಕು. ಈ ಬೇಕು ಸಾಕು ಸಾಕು ಅನ್ನೋನೇ ಸಾಹುಕಾರ. ಆ ರೀತಿಯ ನಮ್ಮ ಮನೋಭಾವನೆ ಇದ್ರೆ ಗೆಟ್ ಆನ್ ಆಗ್ತದೆ. ಇಲ್ಲಾದ್ರ ಎಲ್ಲವೂ ಬೇಕು ಬೇಕು ಅನ್ನುವಂತಹ ಸಂಗ್ರಹ ಪ್ರವೃತ್ತಿ ಇದ್ರೆ ಅದನ್ನ ಕಡೆ ಎಷ್ಟು ಲಕ್ಷ ಕೊಡೋದ? ರಾತ್ರಿ ನಾವು ಗಾಢ ನಿದ್ರೆಯಲ್ಲಿ ಇದ್ದಾಗ ನನ್ನ ಹೆಸರು ಏನ್ ನಂಗೆ ಗೊತ್ತಿಲ್ಲ, ಅಥವಾ ನನ್ ಕಡೆ ಎಷ್ಟು ಪ್ರಾಪರ್ಟಿ ಇದೆ, ಎಷ್ಟು ಬಂಗ್ಲೆ ಇದೆ, ಏನ್ ಕಾಡಿದೆ, ಯಾವುದು ಅರಿವು ನಮ್ಗೆ ಇರಂಗಿಲ್ಲ. ನಾವು ನಮ್ಮ ಸ್ವಾತ್ಮಾನಂದದಲ್ಲಿ ಇರ್ತೀವಿ. ಅಪ್ಪ ಒಂದಿಲ್ಲ ಎಲ್ಲವೂ ಬಿಟ್ಟು ಹೋಗೋದಿದೆ ಅಂದ್ಮೇಲೆ ಯಾತರ ಖಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ. ಯಾತರ ಖಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ. ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ವೈದಿಟ್ಟಿ. ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ವೈದಿಟ್ಟಿ. ಮಡದಿಗೆ ಮೋಹದ ಮಗು, ಮಡದಿಗೆ ಮೋಹದ ಮಗು ಹುಟ್ಟಿ, ಅದ ಮ್ಯಾಲೆ ನಿನ್ನ ಮನದಿ ಯಾತರ ಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ. ಯಾತರ ಖಟಿಪೀಟಿ ಹೋಗುತ್ತೀಟಿ. ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ಒಯ್ದಿಟ್ಟಿ. ಆ ಮನೆ ಕಟ್ಟಿಸ್ಬೇಕಾದ್ರ ಆ ಸರ್ಕಾರ ಕಡೆಯಿಂದ, ಮುನ್ಸಿಪಾಲಿಟಿ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಲೇಬರ್ಸ್ ಹೆಂಗಿಲ್ಲ. ಅದಕ್ಕೆ ಒಂದು ಗಾದೆ ಮಾತು ಬಂದಿದ್ದು ನೋಡಿ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಇವು ಎರಡು ಯಾರಿಗೆ ಅನುಭವದ ಅವ್ರಿಗೆ ಅದು ಚೆನ್ನಾಗಿ. ಮನೆ ಕಟ್ಟಬೇಕಂದ್ರೆ ಅಯ್ಯಪ್ಪ ಇಲ್ಲಿಗೆ ಹುಣ್ಣು ಹುಟ್ಟಂಗ ಬೇರೆ ಏನು ಕೂತ್ರು ನಿಂತ್ರು ಎಲ್ಲಿ ಹೋದ್ರು ಯಾರ ಮುಂದನು ಬರೀ ಅದರದ್ದೇ ಯೋಚನೆ, ಅದರದ್ದೇ ಯೋಚನೆ, ಅದರದ್ದೇ ಯೋಚನೆ. ಇಷ್ಟೆಲ್ಲ ನಾವು ಗಳಿಸಿರ್ತೀವಲ್ಲ, ಕೂಡಿಟ್ಟಿರ್ತೀವಲ್ಲ, ಅದೇನು ನಮ್ ಜೊತೆಗೆ ಒಯ್ಲಿಕ್ಕೆ ಆಗತ್ತಾ? ಪುರಂದರ ದಾಸರು ಒಂದು ಲಾಜಿಕಲ್ ಪ್ರಶ್ನೆ ಮಾಡ್ತಾರೆ. ಅರೆ ಕ್ಯಾ ಲಾಯೆ ಥೇ ಸಿಕಂದರ್ ದುನಿಯಾ ಸೆ ಹೇಗೆ, ಕ್ಯಾ ಆಯಾ ಥಾ ಖಾಲಿ ಹಾತ್ ಜಾಯೇಗಾ ಖಾಲಿ ಹಾತ್. ಬಂದನು ಖಾಲಿ ಕೈಯಿಂದ, ಬರಗೈಯಿಂದ ಬಂದೀವಿ ನಾವು ಈ ಭೂಲೋಕಕ್ಕ. ನಾಳೆ ಹೋಗುವಾಗ ಏನೇನು ಒಯ್ಯೋದಿಲ್ಲ, ಹಾಕಬೇಡಲಕ್ಕ. ದೊಡ್ಡ ಮನೆಯ ಕಟ್ಟಿ ಅದರೊಳು ವೈದಿಟ್ಟಿ. ಮಡದಿಗೆ ಮೋಹದ ಮಗು ಹುಟ್ಟಿ, ಅದರ ಮ್ಯಾಲೆ ನಿನ್ನ ಮನಸ್ಸಿಟ್ಟಿ. ನಮ್ಮ ಮನಸ್ಸು ಎಲ್ಲಿರ್ಬೇಕು? ಕಮಲ ಪತ್ರ ಮೀಮಾಂಸ ಅಂತ ಹೇಳ್ತಾರೆ. ಹೆಂಗೆ ಈ ಪ್ರಪಂಚ ಅಂದ್ರೆ ಒಂದು ದಲ್ದಲ್ಲಿ ಕೀಚಡ್ ಇದ್ದಂಗೆ. ಅದರಲ್ಲಿ ಕೀಚಡ್ ಒಳಗೆ ಹೆಂಗ ಕಮಲ ಅರಳುತ್ತದೋ, ಅದಕ್ಕೇನು ಸಂಬಂಧವಿಲ್ಲದೆ ಅಷ್ಟೆಲ್ಲ ರೊಜ್ಜೊಳಗೂ ಕೂಡ ಬೆಳೆದ್ರು ಕೂಡ ಅದಕ್ಕೆ ಸಂಬಂಧ ಇಲ್ದಂಗೆ ಹೆಂಗ ತಾವರೆ ಅರಳುತ್ತದೋ ಹಾಗೆ ನಮ್ಮ ಬದುಕಿರ್ಬೇಕು. ಇಲ್ಲಾಂದ್ರೆ ನಮ್ಮ ಮನಸ್ಸು ಅಲ್ಲಿ ಇಲ್ಲೇ ಅಂತಲ್ಲೇ ಇಂತಲ್ಲೇ ಅದ್ರೊಳಗ ಇದ್ರೊಳಗ ಹರಿದು ಹೋದ್ರ ಆ ಭಗವಂತನ ಕಡೆ, ಅವನ ಸಾಕ್ಷಾತ್ಕಾರದ ಕಡೆ, ಆ ಆನಂದದ ಅವಿರ್ಭಾವದ ಕಡೆ, ಆ ಅಂತಿಮ ಧ್ಯೇಯದ ಕಡೆ ನಮ್ಮ ಮನಸ್ಸು ಹೋಗಂಗಿಲ್ಲ. ಹೆಂಗಂದ್ರೆ ನಾವು ಭಗವಂತನ ಬಯಸದೇ ಇದ್ರೆ ಹೆಂಗಾಗ್ತದ? ಒಳ್ಳೆ ಯಾರಿಗೂ ಒಂದು ಭೇಟಿಯಾಗ್ಲಿಕ್ಕೆ ಹೋಗ್ತೀವಿ, ಅವನ ಮನೆ ಒಳಗಡೆ ಇದೆ, ನಾವು ಬರೀ ಅವ್ನ್ ಹೋಗಿ ಕಂಪೌಂಡ್ ಗೋಡೆ ಮುಟ್ಕೊಂಡು ಸಮಾಧಾನ ಪಟ್ಟಂಗ ಆಗ್ತದೆ. ನಾವ್ ಇಲ್ಲಿ ಬಂದಿದ್ದೆ ಅದಕ್ಕೆ
ಬಂದದ್ದು ಎದಕ್ಕೆ ಆ ಆನಂದ ಪಡೀಲಿಕ್ಕೆ. ಅದನ್ನ ಬಿಟ್ಟು ಕ್ಷಣಿಕ ಆನಂದದ ಸಲುವಾಗಿ ಯಾಕೆ ಕಟಿಪಿಟಿ ಮಾಡ್ತೀವಿ? ಯಾಕಂದ್ರೆ ಒಂದು ದಿನ ನಿನ್ನ ಅಂತಿಮ ಜರ್ನಿ ಏನಿದೆಯಲ್ಲ, ಆವಾಗ ಇದು ಯಾವುದು ನಿನ್ನ ಜೊತೆ ಬರಂಗಿಲ್ಲಪ್ಪ. ಸ್ವಲ್ಪ ವಿವೇಕ, ವಿಚಾರ ಮಾಡು ಅಂತ ಹೇಳ್ತಾರ. ನಮ್ಮ ಅಭಿಮಾನ, ಅಹಂಕಾರ, ಈ ನಾನು ನನ್ನದು ಏನಿದೆಯಲ್ಲ, ಈ ಪ್ರಪಂಚದ ಎಲ್ಲ ಬೇರೆ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಅದನ್ನ ನಾವು ಹಂಚಿ ಬಿಡ್ತೀವಿ. ಹಿಂಗಾಗಿ ಯಾರಿಂದ ನಾವು ಇದ್ದೀವೋ ಅಂತಹ ಪರಮಾತ್ಮನ ಕಡೆಗೆ ನಿನ್ನ ಧ್ಯಾನ ಇಲ್ಲ, ಲಕ್ಷ್ಯ ಇಲ್ಲ. ಇದು ಹೆಂಗೆ ಆಗಿದೆ ಅಂದ್ರ, ದುಡ್ಡಿನ ಬಗ್ಗೆ ಎಷ್ಟು ಒಂದು ದುಡ್ಡೇ ದೊಡ್ಡಪ್ಪ. ದುಡ್ಡಂದ್ರೆ ಅಂದ್ರ ಈ ದುಡ್ಡೇ ದೊಡ್ಡಪ್ಪ ಅಂತ ದೊಡ್ಡವ್ರು ಹೇಳ್ತಾರ. ಹಣ ಅಂದ್ರೆ ಹೆಣನು ಬಾಯಿ ಬಿಡ್ತದಂತ. ಅಂದ್ರ ಯಾರ್ಡ್ ಸ್ಟಿಕ್ ಆಫ್ ಸಕ್ಸೆಸ್ ಹ್ಯಾಸ್ ಬಿಕಮ್ ಮನಿ. ದುಡ್ಡು ಅದಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟು ಕೊಡ್ಬೇಕು. ಅದಕ್ಕೆ ನಮ್ಮ ಸಂತ ಭದ್ರಗಿರಿ ಅಚ್ಯುತದಾಸ್ ಹೇಳ್ತಿದ್ರು, ದುಡ್ಡು ಮತ್ತು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬೇಕಂತ. ಒಂದೇ ಕಡೆ ಇದ್ರೆ, ಡಾಕ್ಟರ್ ಹೇಳ್ತಾರೆ, ಬ್ಲಡ್ ಒಂದೇ ಕಡೆ ಇದ್ರೆ ಕ್ಲಾಟ್ ಆಗಿಬಿಡ್ತದೆ, ಹಾರ್ಟ್ ಕಡೆ ಹೋದ್ರೆ ಬ್ಲಾಕೇಜ್ ಆಗಿ ತೊಂದರೆ ಆಗ್ಬಿಡ್ತದೆ. ಹಾಗೆ ದುಡ್ಡು ಕೂಡ ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು. ಒಳ್ಳೆ ಸತ್ಪಾತ್ರನಿಗೆ ದಾನ ಆಗ್ಲಿ, ಎಲ್ಲ ಒಳ್ಳೆ ಕಾರ್ಯಗಳಿಗೆ ಓಡಾಡ್ತಾ ಇರ್ಬೇಕು. ನೋಡಿ, ಈ ದಾಸರು ಹೇಳೋದಿಷ್ಟೇ, ಈ ನೋಟು ಏನ್ ನಾವು ಪಡೆದು ಬಂದಿದ್ದೀವಿ, ಇದು ಒಂದು ಶರೀರ, ಬಾಡಿಗೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬನ್ನಿ ಸುಮ್ಮನೆ. ಇಲ್ಲಿ ಬಂದಿವಿ. ಈ ಶರೀರಕ್ಕೆ ನಾವು ಒಂದು ನೋಟ್ ಇಲ್ಲಿ ಒಬ್ಬ ಹರಿಕಥೆ ಕೇಳಲಿಕ್ಕೆ ಹೋಗಿದ್ದ. ದಾಸರು ತುಂಬಾ ಚೆನ್ನಾಗಿ ಹರಿಕಥೆ ಮಾಡ್ತಾ ಇದ್ರು. ಸಪ್ತಾಹ ಆಯ್ತು, 6ನೇ ದಿವಸ ಆಯ್ತು, 4ನೇ ದಿವಸ ಆಯ್ತು, ಹೀಗೆ 6-7 ದಿವಸದ ಅದು ಸಪ್ತಾಹ ಮುಗಿತ್ತು. ಮೊದಲನೇ ದಿವಸ ಎಷ್ಟು ಚಂದ ಹೇಳ್ತಾರಪ್ಪ ದಾಸರು, ಒಂದು 100 ರೂಪಾಯಿ ನೋಟ್ ಇದೆ, ಕೊಟ್ಟು ಬಿಡ್ಬೇಕು ಅಂತ ಅನಿಸ್ತು. ಇವಾಗ ಬೇಡ, ನಾಳೆ ಕೊಡು. ನಾಳೆ ಬಂದಾಗ ಆಯ್ತು, ಕೊನೆ ದಿವಸ ಕೊಟ್ರ ಆಯ್ತು ಅಂತ ಅನ್ಕೊಂಡ. ಆಯ್ತು, ಕೊನೆ ದಿವಸ ಎಲ್ಲರೂ ಮುಕ್ತಾಯ ಆಯ್ತು, ಇರ್ತಾನೆ. ಇವಾಗ ಕೊಡ್ಬೇಕಂತ ಕಿಸೆದ ಕೈ ಹಾಕಿದ. ಏನು ದಾಸರಿಗೆ ಇಷ್ಟು ಮಂದಿ ಕೊಡ್ತಾರ, ನಾನ್ ಕೊಡ್ತೇ ಇದ್ರೆ ಏನಾಗ್ತದ? ಸುಮ್ಮನೆ ಇರ್ಲಿ ಬಿಡು, ಎದಕ್ಕೆ ಕೆಲ್ಸಕ್ಕೆ ಆಗ್ತದ. ಕಿಸೆದ ಕೈ ಹಾಕಿದವ ಅಲ್ಲಿ ಇಟ್ಕೊಂಡ್ಬಿಟ್ಟ. ವಾಪಸ್ ಮನೆಗ್ ಬರ್ಬೇಕಲ್ಲ, ರಾತ್ರಿ ಬರಬೇಕಾದ್ರ ಹಿಂದೆ ಒಬ್ಬ ಬಂದು ಹಿಂಗ್ ಚಾಕು ತಿವಿದ, ಏನದ ಕೊಡ್ತೀಯೋ ಹಾಕ್ಲಿ ಒಳಗೆ. ಬೇಡ ಮರ, ಏನನ್ನದು ತಗೋತೋ, ಈ ಜೀವನಾಗ ಎರ್ತದೆ, ಆ ಜೀವನಾಗ ಎರ್ತದ ಅಂತೆಲ್ಲ ಕೈ ಕೊಟ್ಟು ಬಂದ್ಬಿಟ್ಬಿಡಪ್ಪ. ಅಂದ್ರ ನೋಟ್ ಹೋಗೋದೆ. ನೀನು ಸತ್ಪಾತ್ರಕ್ಕೆ, ಒಳ್ಳೆ ಕಾರ್ಯಕ್ಕೆ ಕೊಟ್ರೆ ಪುಣ್ಯ ಬರ್ತಿತ್ತಪ್ಪ. ಎಷ್ಟು ಇಟ್ಕೊಂಡ್ರು ಅಷ್ಟೇ ಅದ. ಈ ಪ್ರಪಂಚದಲ್ಲಿ ಇನ್ನೂ ಬೇಕು, ಇನ್ನೂ ಬೇಕು, ಬೇಕು ಬೇಕು, ಯಾವಾಗಲೂ ಬಿಡುವಂತದಲ್ಲ. ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದ್ದಿ ಕಾಲ ಕಟ್ಟಿ. ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದ್ದಿ ಕಾಲ ಕಟ್ಟಿ. ಒಡೆಯ ಪುರಂದರ ವಿಠ್ಠಲರಾಯನ, ಒಡೆಯ ಪುರಂದರ ವಿಠ್ಠಲರಾಯನ ಧ್ಯಾನವನ್ನು ನೀ ಮರೆತು ಬಿಟ್ಟಿ. ಯಾತರ ಕಟ್ಟಿ ಪೀಟಿ ಒಂದಿನ ಹೋಗುದು ಲಟಿ ಪೀಟಿ. ಯಾತರ ಕಟ್ಟಿ ಪೀಟಿ ಒಂದಿನ ಹೋಗುದು ಲಟಿ ಪೀಟಿ. ಇಷ್ಟೆಲ್ಲಾ ಕಟ್ಪಟ್ಟಿ ಮಾಡಿ, ಬಡಬಡ್ಕೊಂಡು ಮಾಡಿ, ಸ್ವಲ್ಪ ವಿವೇಕದಿಂದ ವಿಚಾರ ಮಾಡಿ ನೋಡೋಣ, ಯಾವುದು ನಮ್ಮ ಜೊತೆ ಬರೋದು? ಯಾವುದೂ ಇಲ್ಲ. ನಾವೇನು ಮಾಡಿರ್ತೀವಿ, ಸತ್ಕರ್ಮಗಳಾಗ್ಲಿ, ಪುಣ್ಯ ಕರ್ಮಗಳಾಗ್ಲಿ, ನಾವು ನಮ್ಮ ಸದ್ಗುಣಗಳಾಗ್ಲಿ, ಅವು ಮಾತ್ರ ನಮ್ಮ ಜೊತೆಗೆ ಬರುವಂತದ್ದು. ಮಿಕ್ಕಿದೆಲ್ಲವೂ ಏನೇ ಮಾಡ್ಲಿ, ಚಲೋನು ಇರ್ಲಿ, ಕೆಟ್ಟನು ಇರ್ಲಿ, ಎಲ್ಲ ಇಲ್ಲೇ ಬಿಟ್ಟು ಹೋಗುದಂತದ್ದು. ಹಿಂಗಾಗಿ ನಮ್ಮ ಪ್ರಪಂಚವನ್ನ ಪ್ರಾರಬ್ಧದ ಮೇಲೆ ಒಪ್ಪಿಸಿ. ಯಾಕಂದ್ರೆ ಈ ಶರೀರ ಬಂದದ ಯಾವುದೋ ಒಂದು ಪ್ರಾರಬ್ಧವನ್ನ ಭೋಗಿಸ್ಲಿಕ್ಕೆ ಬಂದದ ಅಂತ ಶಾಸ್ತ್ರ ಹೇಳ್ತದ. ಹಾಗೆ ನಮ್ಮ ಈ ಬಂಧದ ಶರೀರನ್ನ, ಇದರ ಆಗು ಹೋಗುಗಳನ್ನ ಪ್ರಾರಬ್ಧಕ್ಕೆ ಒಪ್ಪಿಸಿ ಪ್ರಯತ್ನದಿಂದ ನಾವು ಪರಮಾರ್ಥ ಮಾಡ್ಬೇಕು. ಅದ್ರ ಸಲುವಾಗಿ ಹೆಚ್ಚಿಸ್ಲಿಕ್ಕೆ ಯಾತರ ಕಟಿಪೀಟಿ, ಒಂದು ದಿನ ಹೋಗುವುದು ಲಟಿಪೀಟಿ. ಊರ ಹೊರಗಿನ ಗೋರಿಗೆ ಮಣ್ಣ ಪಾಲನಾಗುವುದು ಭಾರಿಗೆ. ಸಂತರು ಬೈದ್ ಹೇಳ್ತಾರ, ಬುದ್ಧಿ ಹೇಳ್ತಾರ. ಬೈದ್ ಹೇಳೋರು ಬುದ್ಧಿ ಹೇಳ್ತಾರಂತ. ಹಾಗೆ ಪುರಂದರ ದಾಸರು, ಯಾಕಪ್ಪ ಗುರು ಮುಂದೆ ಏನು ತಂದಿಲ್ಲ, ನಾಳೆ ಹೋಗುವಾಗ ಏನೇನು ಒಯ್ಯೋದಿಲ್ಲ. ಕ್ಯಾ ಲಾಯೆ ಥೆ ಸಿಕಂದರ್ ದುನಿಯಾ ಸೆ ಲೇ ಗಯೆ ಕ್ಯಾ. ಬರೋದು ಖಾಲಿ, ಹೋಗುದು ಖಾಲಿ ಇರಬೇಕಾದ್ರ ಯಾವುದನ್ನ ಗಳಿಸ್ಬೇಕು ಅದರ ಕಡೆ ಮಾತ್ರ ನಮ್ಮ ಗಮನ ಇರ್ಲಿ ಅಂತ ಎಚ್ಚರಿಕೆಯ ಗಂಟೆ ನಮ್ಗೆ ಪುರಂದರ ದಾಸರು ಈ ಕೀರ್ತನೆಯ ಮುಖಾಂತರ ಹೇಳ್ಕೊಟ್ಟಿದ್ದಾರೆ. ಬಹಳ ಅದ್ಭುತವಾಗಿ ಹೇಳಿದ್ರೆ. ಜೈ. ನೀವು ಸಿಕಂದರಂದಕ್ಕೆ ನೆನಪಾಯ್ತು. ಅವನು ಸತ್ತಾಗ ಅವನು ತನ್ನ ಸೇನಾಪತಿಗೆ ಹೇಳ್ತಾರೆ, ನನ್ನ 2 ಕೈಗಳನ್ನ ಹೊರಗಡೆ ಹಾಕಿ ನನ್ನ
ಹೊತ್ಕೊಂಡು ಹೋಗೋರು 4 ಜನ ಅತ್ಯಂತ ಉತ್ತಮ ವೈದ್ಯರನ್ನ ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಕಳಿಸ್ಬೇಕು ಅಂತ. ಅವ್ರು ಕೇಳ್ತಾರೆ ಯಾಕೆ ಅಂತಂದು, ಸಿಕಂದರ್ ಇಷ್ಟೆಲ್ಲ ಯುದ್ಧ ಮಾಡಿ ಎಲ್ಲಾ ಕಡೆಗೂ ದೋಚಿ ಎಲ್ಲಾ ಮಾಡಿ ಹೋಗುವಾಗ ಏನೂ ತಗೊಂಡು ಹೋಗ್ಲಿಲ್ಲ ಅಂತ ಗೊತ್ತಾಗ್ಬೇಕು. ಆಮೇಲೆ ಸಾಯುವಾಗ ಎಷ್ಟೇ ವೈದ್ಯರು ಏನೇ ಟ್ರೀಟ್ಮೆಂಟ್ ಕೊಟ್ರು ಪ್ರಯೋಜನ ಆಗೋದಿಲ್ಲ, ಸಾಯ್ಲೇಬೇಕು ಅನ್ನೋದು ತಿಳಿಲಿ ಅಂತ ಹೇಳ್ತಾನೆ. ಅದ್ಭುತವಾಗಿ ಈ ಪುರಂದರದಾಸರ ಒಂದು ಕೀರ್ತಿಯಲ್ಲಿ ಎಷ್ಟು ಚೆನ್ನಾಗಿರುವಂತ ತತ್ವ ಇದೆ ಅಂದ್ರೆ, ನಾವು ಬರೋದು ಖಾಲಿ ಕೈಯಿಂದ ಹೋಗೋದು ಖಾಲಿ ಕೈ ಗೊತ್ತು, ಆದ್ರೆ ಖಾಲಿ ಕೈ ಇರೋದು ಈ ಮೆಟೀರಿಯಲಿಸ್ಟಿಕ್ ಅಂದ್ರೆ ಹಣ ಸಂಪತ್ತು ಇದಕ್ಕೆ, ಆದ್ರೆ ನಮ್ಮ ಪುಣ್ಯಕ್ಕಲ್ಲ. ಬರುವಾಗ ಸಂಚಿತ ಕರ್ಮ ಹೊತ್ಕೊಂಡ್ ಬರ್ತೀವಿ, ಅದು ನಮ್ಮ ಜೀವಾತ್ಮದ ಜೊತೆಗೆ ಸಂಚಿತ ಕರ್ಮ ಬರುತ್ತೆ. ಹೋಗುವಾಗ ಈ ಸಲದಲ್ಲಿ ಮಾಡಿದಂತ ಪುಣ್ಯದ ಕರ್ಮವನ್ನ ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ತೀವಿ. ಹಾಗಾಗಿ ಇದು ಬರೋ ಖಾಲಿ ಕೈ ಕೇವಲ ಈ ಸಂಪತ್ತಿಗೆ, ಇದು ಮೆಟೀರಿಯಲಿಸ್ಟಿಕ್ ಗೆ ಮಾತ್ರ ಹೊರತಾಗಿ ಆಧ್ಯಾತ್ಮಿಕ ಸಂಪತ್ತಿಗಲ್ಲ. ಆಧ್ಯಾತ್ಮ ಸಂಪತ್ತು ಯಾವಾಗ್ಲೂ ಕೂಡ ನಮ್ಮನ್ನ ಪರಮಾತ್ಮನ ಕಡೆಗೆ ತಗೊಂಡು ಹೋಗುತ್ತೆ ಅಂತೇಳಿ ಇಷ್ಟು ಅದ್ಭುತವಾಗಿ ನಮಗೆ ಪ್ರಪಂಚದ ಸತ್ಯವನ್ನ ತಿಳಿಸ್ಕೊಟ್ಟಂತ ನಿಮಗೆ ಧನ್ಯವಾದಗಳು, ನಮಸ್ಕಾರಗಳು. ನಮಸ್ತೆ.